ಕಾಫಿ. ದೊಡ್ಡ 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 ಎಲ್ಲಿ ಹೋದ್ರಿ ಇವ್ರು? ಎಲ್ಲ ಖಾಲಿ ಬೇರೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರ? ವಾಪಸ್ ಊರಿಗೆ ಹೋಗಿರ್ಬೇಕು, ನನಗೆ ಗೊತ್ತಿಲ್ಲ. ಛೇ, ಏನು ಕಡಿಮೆ ಆಗುತ್ತೆ ಅಂತ ಹೀಗೆ ಹೊರಟೋದ್ರು? ಅಲ್ಲ, ಹೋಗೋಕ್ ಮುಂಚೆ ಒಂದು ಮಾತು ಹೇಳಿ ಹೋಗ್ಬಾರ್ದ ನನಗೆ? ಎಂಥ ಬೇಜವಾಬ್ದಾರಿ ಮನುಷ್ಯರು. ಛೇ. ನೀರ್ ಕಾದಿದೆ, ಸ್ನಾನ ಮಾಡಿ ಬನ್ನಿ. ಹೇಮಾ, ನೀನು ಯಾಕೆ ಮನೆ ಕೆಲಸ ಮಾಡಿ ಆಯಾಸ ಮಾಡ್ಕೋತೀಯ? ಒಂದು 6 ತಿಂಗಳು ಅಂತ ಡಾಕ್ಟರ್ ತಾನೇ ಹೇಳಿದ್ದಾರೆ. ನೀನು ಚೆನ್ನಾಗಿ ವಿಶ್ರಾಂತಿ ತಗೋ. ಅವ್ರು ಹೋದ್ರೇನಾಯ್ತು, ನಾನು ನಾಳೆನೇ ಬೇರೆ ಆಳು ಗೊತ್ತು ಮಾಡ್ತೀನಿ. ನೀನು ಯಾವ ತೊಂದರೆನೂ ತಗೊಳ್ಳೋದು ಬೇಡ. ಬೇಡ, ಯಾವ ಆಳ್ನೂ ಗೊತ್ತು ಮಾಡಬೇಡಿ. ನಮ್ಮನೆ ಕೆಲಸ ನನಗೇನು ಭಾರ ಅಲ್ಲ. ಹಾಗಲ್ಲ ಹೇಮಾ, ಹೇಳಿದ್ನಲ್ಲ, ನಮ್ಮನೆಗೆ ಯಾವ ಆಳಿನ ಅವಶ್ಯಕತೆನೂ ಇಲ್ಲ ಅಂತ. ಇಷ್ಟು ದಿವಸ ನಮ್ಮಿಬ್ಬರ ಮಧ್ಯೆ ಇದ್ದೋದವರೇ ಸಾಕು. ಹೊಸದಾಗಿ ಯಾರೇ ಬಂದ್ರು ನಾನು ಸಹಿಸಲ್ಲ. ಅಂದ್ರೆ ನೀನೇ ಅವರನ್ನ? ಇಲ್ಲ, ನಾನು ಅವ್ರನ್ನ ಬಲವಂತ ಮಾಡ್ಲಿಲ್ಲ, ಕೇಳ್ಕೊಂಡೆ ಅಷ್ಟೇ. ಓ, ಅಷ್ಟಕ್ಕೆ ಅವರು ಅಯ್ಯೋ ಪಾಪ ಅಂತ ಹೇಳಿ ಹೊರಟೋಗ್ಬಿಟ್ರು ಅಲ್ಲ? ಅವ್ರು ಇಲ್ಲಿದ್ದಿದ್ರೆ ನಿನ್ ಗಂಟೆನೆ ಹೋಗ್ತಿತ್ತು. ಅವ್ರು ನಿನಗೆ ಸಹಾಯ ಮಾಡ್ತಿದ್ರು ಕಣೆ. ಅಷ್ಟಕ್ಕೂ ಡ್ಯಾಡಿ ಯಾರನ್ನು ತಿಳ್ಕೊಂಡಿದ್ಯಾ? ಅವನು ನನ್ನ ಜೊತೆಯಲ್ಲೇ ಬೆಳೆದವನು, ನನ್ನ ಜೊತೆಯಲ್ಲೇ ಬೆಳೆದು ನನ್ನ ತಬ್ಲಿತನ ಮರೆಸಿದವನು. ನೀನ್ ಸಿಗೋಕ್ ಮುಂಚೆ ನನ್ನ ಕಷ್ಟ ಸುಖನ ಹಂಚ್ಕೊಂಡು. ಅವರಿಲ್ಲಿ ನಮ್ಮ ಆಶ್ರಯ ಬಯಸಿ ಬಂದವರಲ್ಲ, ನಮಗೆ ಆಶ್ರಯ ಆಗಿದ್ದವ್ರು. ಅಂಥವ್ರ ನೀನು ರಾತ್ರಿ ತಬ್ಬಲಿಗಳನ್ನಾಗಿ ಮಾಡಿ ಮನೆಯಿಂದ ಹೊರಗಟ್ಟೋಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ? ಪಾಪ, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರ. ಮನೆಗೆ ಬಂದು ಅತಿಥಿಗೆ ಅವಮಾನ ಮಾಡೋದು ಒಂದೇ, ಈಗ ನೀನು ಮಾಡಿರೋದು ಒಂದೇ. ನಿನ್ನಂಥವಳಿಂದ ನಾನು ಇದನ್ನು ನಿರೀಕ್ಷಿಸಿರ್ಲಿಲ್ಲ. ಇಲ್ಲ ರೀ, ಇಲ್ಲ. ನಾನು ಯಾರ ಮನಸ್ಸಿಗೂ ನೋವು ಉಂಟು ಮಾಡಬೇಕು ಅಂತ ಅವ್ರನ್ನ ಕಳಿಸ್ಲಿಲ್ಲ. ಅವ್ರನ್ನ ಹಾಕಿ ಕಳಿಸೋಕೆ ನನಗೂ ಇಷ್ಟ ಇರಲಿಲ್ಲ. ಆದ್ರೆ ಅದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇರಲಿಲ್ಲ. ನಿಮ್ಮ ಹತ್ರ, ನನ್ನ ಮಗು ಹತ್ರ ನಾನಿರ್ಬೇಕು, ನಿಮಗ್ ನಾನು ಆಗಬೇಕು ಅಂತ ಹೀಗೆ ಮಾಡಿದೆ ಅಷ್ಟೇ. ಅಂದ್ರೆ ನೀನು ಹೇಳೋ ಅರ್ಥ ಏನು? ಇಷ್ಟು ದಿವಸ ನೀನ್ ನನ್ನ ಹತ್ರ ಇಲ್ಲದೆ ದೂರ ಯಾವುದೋ ಕಾಡಿನಲ್ಲಿ ವಾಸ ಮಾಡ್ತಿದ್ಯಂತೇನು? ಹಾಗಲ್ಲ, ಆಳುಗಳು ನಿಮ್ ಸೇವೆ ಮಾಡ್ತಾ ಇರುವಾಗ ನಿಮ್ ಹೆಂಡತಿ ಅನ್ನೋದನ್ನು ಸಹ ಮರ್ತು ಮೈಲಿಗೆ 2 ಥರ ಇಡೀ ದಿವಸ ಸುಮ್ಮನೆ ದೂರ ನಿಂತ್ಕೊಂಡು ನೋಡೋದು ಅಂದ್ರೆ ದೂರ ಇದ್ದಾಗ್ತಾನೆ. ನನ್ನಿಂದ ಇದು ಸಾಧ್ಯ ಅಲ್ಲ. ನೋಡಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಮನಸ್ಸಿಗೆ ಬಂದಂಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ 3ನೇವ್ರನ್ನ ತರೋ ಮಾತು ಮಾತ್ರ ಆಡಬೇಡಿ ಪ್ಲೀಸ್. ನನ್ನನ್ನ ದೂರ ಮಾಡಬೇಡಿ, ನನ್ನನ್ನು ದೂರ ಮಾಡಬೇಡಿ ಪ್ಲೀಸ್. ಹೇಳು, ಅಳ್ಬೇಡ. ಡ್ಯಾಡಿ, 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 ಡ್ಯಾಡಿ. ಪಾಪು, ಪಾಪು, ಎದ್ದ ಬಾ. ಡ್ಯಾಡಿ, 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 ಪಾಪು, ಡ್ಯಾಡಿ, ಪಾಪು, ಪಾಪು, ಪಾಪು. ನೋಡಿದ್ಯಾ, ನಾವು ಬಯಸೋದು ಒಂದು, ಅದಾಗೋದು ಒಂದು. ಬನ್ನಿ, ಅವನಿಗೆ ಸ್ನಾನ ಮಾಡಿಸಿ. ಸರ್, ಸುಟ್ಟೋದ್ ಸ್ಟಾಕ್ ಬಗ್ಗೆ ಬೇರೆ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಆ ಒಂದು ಸಮಸ್ಯೆ ಯಾವ ರೀತಿಯಲ್ಲಿ ಬಗೆಹರಿಯೋದು ಕಾಣ್ತಾ ಇಲ್ಲ. ನಮಗೆ ತುಂಬಾ ಬೇಕಾದ ಡೀಲರ್ಸ್ ಬೇರೆ ಅವರು. ಅವ್ರ ಜೊತೆ ದ್ವೇಷ ಕಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸದ್ಯ ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಂಡ್ರೆ ಕ್ಷೇಮ. ಅದಕ್ಕೆ ಆ ಸುಟ್ಟ ಸ್ಟಾಕ್ಸ್ನ ರಿಪ್ಲೇಸ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಹೀಗ್ ಮಾಡೋದ್ರಿಂದ ನಮ್ಗೆ 5 ಲಕ್ಷ ಲಾಸ್ ಆಗುತ್ತಲ್ಲ ಸರ್? ನಷ್ಟ ಲಾಭ ಇಟ್ಸ್ ಆಲ್ ಇನ್ ದ ಗೇಮ್ ರೀಟಾ. ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಕಾಂಪೆನ್ಸೇಷನ್ ಬಗ್ಗೆ ಮಾತಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಲೆಟ್ಸ್ ಸಿ. ಟೇಕ್ ಡೌನ್. ಎಸ್ ಸರ್. ಆಫ್ಟರ್ ಮಚ್ ಡೆಲಿಬರೇಷನ್